ಭಾರ್ಗವಿ, ಇಲ್ಲೇ ನಿಂತಿದ್ಯಾ? ಅಜ್ಜಿ ದೇವ್ರ ಮನೆ ಮುಂದೆ ಎಲ್ರೂ ಕರ್ಕೊಂಡ್ ಬಂದು ನಿನ್ಗೋಸ್ಕರ ಕಾಯ್ತಿದ್ದಾರೆ. ಬಾಮ್ಮ. ನಾನ್ ಬರಲ್ಲ. ಯಾಕಮ್ಮ? ತುಂಬಾ ಹೊತ್ತೇನಾಗಲ್ಲ. ನೀನ್ ಬಂದ್ ದೀಪ ಹಚ್ಚಿ 1-2 ನಿಮಿಷ ಪೂಜೆ ಮಾಡಿದ್ರೆ ಸಾಕು. ಜನರ ಜೀವ ತೆಗ್ದಿರೋ, ನಮ್ ಮನೆಯವ್ರ ಜೀವನ ಕತ್ಲು ಮಾಡಿರೋ ಈ ಮನೇಲಿ ನನಗ್ ದೀಪ ಹಚ್ಚಕ್ ಮನ್ಸ್ ಬರ್ತಾ ಇಲ್ಲ ಅತ್ತೆ. ನೋಡಮ್ಮ, ನಾವಿರೋದು ಕಲಿಯುಗದಲ್ಲಿ. ಹಾಗಂತ ಈ ಭೂಮಿ ಮೇಲೆ ಇರಕ್ಕಾಗಲ್ಲ ಅನ್ನಕ್ಕಾಗತ್ತಾ? ನಮ್ ಬದುಕು ಹಾಗೆ ಭಾರ್ಗವಿ. ನಿನ್ನನ್ನ ನಾನು ಏನೋ ಅನ್ಕೊಂಡಿದ್ದೆ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಅರ್ಥ ಆಯ್ತು. ನಮ್ ಪ್ಲಾನ್ ಪ್ರಕಾರನೇ ಇವಳನ್ನ ಸರಿಯಾಗಿ ಟ್ರ್ಯಾಪ್ ಮಾಡಿದ್ಯಾ. ಭಾರ್ಗವಿ, ಇಲ್ಲೇ ನಿಂತಿದ್ಯಾ? ಅಜ್ಜಿ ದೇವ್ರ ಮನೆ ಮುಂದೆ ಎಲ್ರೂ ಕರ್ಕೊಂಡ್ ಬಂದು ನಿನ್ಗೋಸ್ಕರ ಕಾಯ್ತಿದ್ದಾರೆ. ಬಾಮ್ಮ. ನಾನ್ ಬರಲ್ಲ. ಯಾಕಮ್ಮ? ತುಂಬಾ ಹೊತ್ತೇನಾಗಲ್ಲ. ನೀನ್ ಬಂದ್ ದೀಪ ಹಚ್ಚಿ 1-2 ನಿಮಿಷ ಪೂಜೆ ಮಾಡಿದ್ರೆ ಸಾಕು. ಜನರ ಜೀವ ತೆಗ್ದಿರೋ, ನಮ್ ಮನೆಯವ್ರ ಜೀವನ ಕತ್ಲು ಮಾಡಿರೋ ಈ ಮನೇಲಿ ನನಗ್ ದೀಪ ಹಚ್ಚಕ್ ಮನ್ಸ್ ಬರ್ತಾ ಇಲ್ಲ ಅತ್ತೆ. ನೋಡಮ್ಮ, ನಾವಿರೋದು ಕಲಿಯುಗದಲ್ಲಿ. ಹಾಗಂತ ಈ ಭೂಮಿ ಮೇಲೆ ಇರಕ್ಕಾಗಲ್ಲ ಅನ್ನಕ್ಕಾಗತ್ತಾ? ನಮ್ ಬದುಕು ಹಾಗೆ ಭಾರ್ಗವಿ. ಹಾಗಂತ ಆಗಿರೋ ಅನ್ಯಾಯ, ಅವಮಾನ, ಮೋಸನೆಲ್ಲ ಮರ್ತು ಏನು ಆಗೇ ಇಲ್ಲ ಅನ್ನೋ ತರ ಬದುಕಕ್ಕಾಗತ್ತಾ? ಈಗ ನನ್ನನ್ನೇ ನೋಡು. ಈ ಮನೇಲಿ ಎಷ್ಟೇ ಅವಮಾನ ಆದ್ರೂ ನಾನು ನನ್ ಗಂಡ ಅದನ್ನೆಲ್ಲ ಸಹಿಸ್ಕೊಂಡು ಸುಮಾರು ವರ್ಷದಿಂದ ಇದೇ ಮನೇಲಿದ್ದೀವಿ. ನೀನ್ ಹೇಳಿದ್ದು ಸತ್ಯ ಭಾರ್ಗವಿ. ಈ ಮನೆಯಲ್ಲಿ ಭಾವನ್ ಮಾತಿಗೆ ಮಾತ್ರ ಬೆಲೆ. ತಪ್ಪನ್ನ ಒಪ್ಪದೇ ಇದ್ರೆ ನಾ ತಪ್ಪಿದ್ದಲ್ಲ. ನಮ್ ಮಾತಿಗೆ ಬೆಲೆ ಇಲ್ಲ. ನಾವ್ ಮಾಡೋ ಕೆಲ್ಸಕ್ಕೆ ಕಿಮ್ಮತ್ತಿಲ್ಲ. ಇಷ್ಟೆಲ್ಲ ಆದ್ರೂ ಇದೇ ನಮ್ಮ ಮನೆ ಅಂತ ಎಲ್ಲಾ ನೋವನ್ನು ಸಹಿಸ್ಕೊಂಡು ಇಲ್ಲೇ ಇರ್ಬೇಕು. ನೀವಿರ್ಬೋದು ಅತ್ತೆ, ಆದ್ರೆ ನನ್ ಕೈಲಾಗಲ್ಲ. ಅವ್ರು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಅವ್ರ ಕೈಗೊಂಬೆ ಆಗಿರೋಕೆ ನನ್ನಿಂದ ಸಾಧ್ಯನೇ ಇಲ್ಲ. ತಲೆ ಬಗ್ಸಿ ನಿಂತ್ರೆ ತುಳಿಯೋ ಜನ ಇವ್ರು. ಇಂಥವ್ರ ಮುಂದೆ ತಲೆ ಎತ್ತಿ ನಿಲ್ಬೇಕು. ಅವ್ರ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳನ್ನ ಅವ್ರವ್ರೇ ತಗೊಳ್ಬೇಕು. ಆ ಹಕ್ಕು ಅವ್ರಿಗ್ ಬಿಟ್ಟು ಬೇರೆ ಇನ್ಯಾರಿಗೂ ಇರಲ್ಲ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಇಲ್ಲಾಂದ್ರೆ ಮನೆಗೂ ಜೈಲ್ಗೂ ಏನೋ ವ್ಯತ್ಯಾಸನೇ ಇರಲ್ಲ. ಭಾರ್ಗವಿ, ನಿನಗ್ ನಿಜವಾಗ್ಲೂ ಇಷ್ಟೊಂದು ಧೈರ್ಯ ಇದ್ಯಾ? ಅಂದ್ರೆ ನಿನ್ಗಿದನ್ನೆಲ್ಲ ಹೇಗೆ ಹೇಳಿ? ಈ ಮನೇಲಿ ಈ ತರ ಪ್ರಶ್ನೆ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು. ನನ್ ಮಾತುಗಳನ್ನ ಕೇಳಿಸ್ಕೊಂಡು ಆಶ್ಚರ್ಯ ಆಗ್ಬೋದು, ಆದ್ರೆ ಇದೇ ನಿಜ. ಯಾವತ್ತಾದ್ರೂ ನಮ್ಮ ಮಕ್ಳಾದ್ರೂ ಸಿಡಿದ್ ಬೀಳ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವರು ನಮ್ಮ ಹಾಗೆ ಹೆದರ್ತಾರೆ. ಆದ್ರೂ ಒಂದಲ್ಲ ಒಂದಿನ ಈ ಮನೆ ಬದಲಾಗುತ್ತೆ. ಎಲ್ರು ಖುಷಿಯಾಗಿ ಸಮಾನರಾಗಿ ಬದುಕ್ತೀವಿ ಅಂತ ಆಸೆ ಪಟ್ಟಿದ್ದೆ. ನಮ್ ಇಷ್ಟು ವರ್ಷಗಳ ಭರವಸೆ ಆಗಿ ಈ ಮನೆಗ್ ನೀನ್ ಬಂದಿದ್ಯಾ. ಅದನ್ನೇ ಹೇಳ್ತಿದ್ರು. ನನ್ಗೆ ಅರ್ಥನೇ ಆಗಿರ್ಲಿಲ್ಲ ಭಾರ್ಗವಿ, ನಿನ್ನಿಂದ ಈ ಮನೆ ಬದಲಾಗುತ್ತೆ, ಇಲ್ಲಿರೋ ಜನ ಬದಲಾಗ್ತಾರೆ ಅಂತ. ನನ್ ನೀವ್ ಹೇಳ್ತಿರೋದು ಅರ್ಥ ಆಗ್ತಾ ಇಲ್ಲ ಅತ್ತೆ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ದಯವಿಟ್ಟು ದೇವ್ರ ಮನೆ ಹತ್ರ ಬಾಮ್ಮ. ಪಾಪ ಅತ್ತೆ, ಈ ಮನೇಲಿ ನಿನ್ಗೆ ಸ್ಥಾನ ಸಿಗ್ಬೇಕು ಅಂತ ಎಲ್ರೂ ಎದುರಾಕೊಂಡು ಹೋರಾಡ್ತಾ ಇದ್ದಾರೆ. ಇವಾಗ ನೀನ್ ಬರ್ದೇ ಇದ್ರೆ ಅವ್ರ ಪ್ರಯತ್ನ, ನಂಬಿಕೆ ಎಲ್ಲ ಸುಳ್ಳಾಗುತ್ತೆ. ಎದುರುಗಡೆ ಇರೋರ್ ಬಗ್ಗೆ ನಿನಗ್ ಮನಸ್ತಾಪಗಳಿರ್ಬೋದು, ಆದ್ರೆ ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ನೀನ್ ಗುಣದ ಬಗ್ಗೆ ಮೆಚ್ಚುಗೆ, ಗೌರವ ಬರೋ ಹಾಗೆ ನಡ್ಕೋಬಾರ್ಗವಿ. ಅಜ್ಜಿ ಶ್ರಮಕ್ಕೆ, ಅವ್ರ ವಯಸ್ಸಿಗೆ, ಅವ್ರು ನಿನ್ ಮೇಲೆ ಇಟ್ಟಿಗಾದ್ರೂ ಬೆಲೆ ಕೊಟ್ಟು ಬಾಮ್ಮ ಭಾರ್ಗವಿ. ಅತ್ತೆ, ನನಗ್ ದ್ವೇಷ ಇರೋದು ನಿಮ್ಮೇಲೂ ಅಲ್ಲ, ಅಜ್ಜಿ ಮೇಲೂ ಅಲ್ಲ. ಯಾರ್ದೋ ಮೇಲಿನ ದ್ವೇಷಕ್ಕೆ ನಿಮ್ಗಳ ಮನ್ಸಿಗೆ ನೋವು ಕೊಡಕ್ ನನ್ಗೆ ಇಷ್ಟ ಇಲ್ಲ ಅತ್ತೆ. ಬರ್ತೀನಿ. ಬೇಗ ಬಂದ್ಬಿಡು. ಯಾಕಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತೀಯ ವಂದನಾ? ನಾನಿರೋದೇ ಹೀಗೆ ಮಾಮ್. ಯಾರಿಗೋಸ್ಕರನೂ ನಾನು ಬದಲಾಗಕ್ಕಾಗಲ್ಲ. ನನ್ ಡ್ಯಾಡ್ ಕೂಡ ನನ್ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ರಿಸ್ಟ್ರಿಕ್ಟ್ ಯಾವತ್ತೂ ಮಾಡಿಲ್ಲ.
ಇನ್ ಅಲ್ಲಿ ಹೋಗಿ ನಾನ್ಯಾಕೆ ಅವ್ರೆಲ್ರ ಮಾತ್ ಕೇಳ್ಬೇಕು? ನೋಡು, ಈ ರೀತಿ ಯೋಚನೆ ಮಾಡಿದ್ರೆ ಹೋದ್ ಮನ್ಲಲ್ಲ ಹುಟ್ಟಿದ ಮನ್ಲಿರೋಕ್ಕೂ ಕಷ್ಟ ಆಗುತ್ತೆ ಕಣೆ. ನಾನೇ MLA ಮಗಳು, ನನ್ಗೇನ್ ಕಷ್ಟ ಬರುತ್ತೆ ಮಾಮ್? ಅರ್ಜುನ್ ಜೊತೆ ಮದ್ವೆ ಒಂದಾಗ್ಲಿ, ಅವನನ್ನ ನನಗ್ ಹೇಗ್ ಬೇಕೋ ಹಾಗ್ ಬದಲಾಯಿಸ್ಕೋತೀನಿ. ಅಲ್ಲಿರೋರೆಲ್ಲ ಏನು ಈ ಬಂಧನ ಇಷ್ಟಪಡ್ತಿದ್ದಾರೆ ಅನ್ಕೊಂಡಿದ್ಯಾ? ನೋ, ಯು ಆರ್ ರಾಂಗ್. ಅವ್ರು ಇಷ್ಟಪಡ್ತಿರೋದು MLA ಶಕ್ತಿ ಪ್ರಸಾದ್ ಮಗಳು ವಂದನನ. ಶಕ್ತಿ ಮಗಳು ಮನೆಗೆ ಸೊಸೆಯಾಗಿ ಬರ್ಲಿ ಅನ್ಕೋತಾ ಇದ್ದಾರೆ. ಅವ್ರಿಗೆಲ್ಲ ನನ್ ಡ್ಯಾಡ್ ಆಸ್ತಿ ಬೇಕು, ಅವ್ರ ಹೆಸರು ಬೇಕು ಅಂತ ಅಂದ್ಮೇಲೆ ನನ್ ಹಠ ಕೋಪನು ಅವ್ರು ಸಹಿಸ್ಕೋಬೇಕು ಮಾಮ್. ನನಗ್ ಬೇಕಾಗಿರೋದು ಅರ್ಜುನ್ ಪ್ರೀತಿ ಮಾತ್ರ. ಅವನು ನನ್ನೋನಾದ್ರೆ ಸಾಕು, ನಾನು ಹ್ಯಾಪಿ ಆಗಿರ್ತೀನಿ. ಎಷ್ಟು ಸ್ವಾರ್ಥಿ ಆಗ್ಬಿಟ್ಟಿದೀಯ ವಂದನಾ. ವಿಕ್ಕಿ ಮಾತ್ರ ಹಾಳಾಗಿದ್ದಾನೆ ಅಂತ ಅನ್ಕೊಂಡಿದ್ದೆ, ನೀನ್ ಯಾಕೆ ಹೀಗಾಡ್ತಿದ್ಯಾ? ನಿನಗೆ ನಾನ್ ಕಲ್ಸಿರೋ ಬುದ್ಧಿ ಇದೇನಾ? ನಾನ್ ನಿಮಗೇನಂದೆ? ಸುಮ್ನೆ ನನಗ್ ಸಿಟ್ಟು ತರ್ಸ್ಬೇಡಿ ಮಾಮ್. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಿನ್ನ ವಯಸ್ಸಿನವ್ರಿಗಿರ್ಬೇಕಾಗಿರೋ ವಿದ್ಯೆ ವಿನಯ ಬುದ್ಧಿ ಏನೂ ಇಲ್ಲ ನಿನಗೆ. ಮೈ ಪೂರ್ತಿ ಸೊಕ್ಕೆ ತುಂಬಿಕೊಂಡಿದ್ಯಾ. ಸಾಕ್ ಸುಮ್ಮನೆ. ಇದನ್ನೇನು ಮನೆ ಅಂದ್ಕೊಂಡಿದಿರೋ ಅಸೆಂಬ್ಲಿ ಅಂದ್ಕೊಂಡಿದಿರೋ? ಅಲ್ಲಿ ಹೋದ್ರು ಕೂಗಾಟ, ಇಲ್ಲಿ ಬಂದ್ರು ಕೂಗಾಟನಾ? ಏನ್ ಸಿತಾರ ಇದು? ಅವಳು ಮದುವೆ ನಿಂತೋಯ್ತು ಅಂತ ನೊಂದ್ಕೊಂಡಿದ್ದಾಳೆ. ಪದೇ ಪದೇ ಅವಳ ಮನ್ಸನ್ನ ಯಾಕೆ ನೋಯಿಸ್ತೀಯ? ನೀನ್ ಹೀಗೆ ಅವಳ ಪ್ರಾಣ ತಿನ್ನೋದಾದ್ರೆ ಕಾಶಿಗೋ ರಾಮೇಶ್ವರಕ್ಕೂ ಟಿಕೆಟ್ ಮಾಡಿಸ್ಕೊಡ್ತೀನಿ. ನೀನ್ ಒಬ್ಳೆ ಮತ್ತೆ ಯಾತ್ರೆಗೆ ಹೋಗಿ ಬಂದ್ಬಿಡು. ಮದ್ವೆ ಸಮಯಕ್ಕೆ ಬಂದ್ರೆ ಸಾಕು. ನಿಮಗೆ ಈಗ ಅರ್ಥ ಆಗಲ್ಲ. ಬಗ್ಗೆ ಆ ಮನೆಯಿಂದ ಏನಾದ್ರು ಮಾತು ಬರುತ್ತಲ್ಲ, ಅವಾಗ ಅರ್ಥ ಆಗತ್ತೆ, ಅವಾಗ ಮಾತಾಡ್ತೀನಿ. ಯಾಕೆ ಹೀಗಾಗ್ತಾ ಇದೆ ನನ್ಗೆ? ಅವಳಿಗೇನಾದ್ರೂ ತೊಂದರೆ ಆಗಿದ್ಯಾ? ಇಲ್ಲ, ನನ್ ಕೈಲಾಗಲ್ಲ. ನಾನು ಫೋನ್ ಮಾಡಿ ಕೇಳೇ ಬಿಡ್ತೀನಿ. ಅರ್ಜುನ್ ಭಾರ್ಗವಿ ಲವ್ ಸ್ಟೋರಿ ಡ್ಯಾಡ JP ಅಂಕಲ್ ಮನೆಗೆ ಹೋಗಿ ಬಂದಾಗಿಂದ ಯಾಕೋ ವಿಚಿತ್ರವಾಗಿ ಆಡ್ತಾ ಇದಾರೆ. ಏನ್ ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ. ಅವ್ರು ಆಡ್ತಾ ಇರೋದ್ ನೋಡಿದ್ರೆ ಏನೋ ನನ್ನಿಂದ ಮುಚ್ಚಿಡ್ತಿದ್ದಾರೆ ಅನ್ನಿಸ್ತಾ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾ, ಒಂದ್ಸಲ ಋತುಕ್ ಕಾಲ್ ಮಾಡಿ ಕೇಳ್ತೀನಿ. ಹಲೋ, ಹೇಳಿ ಅದ್ಕೆ. ರಿತು, ನಿಮ್ ಮನೇಲಿ ಎಲ್ರು ಚೆನ್ನಾಗಿದ್ದೀರಾ? ಹ್ಞೂ ಅದ್ಕೆ. ಯಾರಿಗೂ ತೊಂದ್ರೆ ಆಗಿಲ್ಲ ಅಲ್ವಾ? ಎಲ್ರು ನನ್ ಮನೇಲಿ ಇದ್ದಾಗ ಆರಾಮಾಗೇ ಇದ್ರು. ಯಾಕೆ ಕೇಳ್ತಿದ್ದೀರಾ? ಅಲ್ಲ, ಅರ್ಜುನ್ ಎಲ್ಲಿದ್ದಾನೆ? ಹೇಗಿದ್ದಾನೆ? ನಾನ್ ಬರುವಾಗ ಮನೇಲೇ ಇದ್ದ ಅನ್ಸುತ್ತೆ. ಆರಾಮಾಗೇ ಇರ್ತಾನೆ. ಮನೇಲಿ ಅಪ್ಪ ಕಿರಿಕಿರಿ ಮಾಡ್ತಿದ್ರು ಅಂತ ಬೇಜಾರಾಗಿ ನನ್ನ ಫ್ರೆಂಡ್ ಕಾವ್ಯ ಮನೆಗೆ ಬಂದಿದ್ದೀನಿ ಅದ್ಕೆ. ಹಲೋ ಹಲೋ, ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ ರಿತು, ಹಲೋ. ಇವಳ ಹತ್ರ ಮಾತಾಡಿದ್ರು ಏನು ಉತ್ತರ ಸಿಗ್ಲಿಲ್ಲ. ನನ್ ಅರ್ಜುನ್ ಜೊತೆ ಮಾತಾಡದೆ ನನ್ಗಿರಕ್ ಆಗಲ್ಲ. ಅವನೇ ನನ್ ಪ್ರಪಂಚ. ಏನ್ ಇಲ್ಲ, ನೇರವಾಗಿ ಅವನ್ ಮನೆಗೆ ಹೋಗ್ತೀನಿ. ದೇವ್ರೆ,
ಅಂತೂ ನನ್ನ ಆಸೆ ಹಾಗೆ ನನ್ನ ಭಾರ್ಗವಿ ಮದ್ವೆ ಮಾಡಿಸಿ ಈ ಮನೆ ಕರೆಸಿದ್ಯಾ. ಅವ್ರಿಗೆ ದುಃಖ ಆಗಿರೋದ್ರ ಬಗ್ಗೆ ನನಗೆ ಬೇಸರ ಇದೆ. ಆದಷ್ಟು ಬೇಗ ಎರಡೂ ಮನೆಯವರು ನಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಪ್ಪ. ನಮ್ಮನೆಯವ್ರು ಭಾರ್ಗವಿನ ಒಪ್ಕೋತಾರಲ್ವಾ? ಎಲ್ರೂ ಅದ್ ಏನೇನ್ ಬೇಡ್ಕೋತಿದಾರೋ ಏನು. ಇನ್ನು ಸ್ವಲ್ಪ ಹೊತ್ತಲ್ಲಿ ಶೋಕಾಚರಣೆ ಮಾಡೋ ಸ್ಥಿತಿ ಬರುತ್ತೆ. ಆಗ್ಲೂ ಹೀಗೆ ಕಣ್ಮುಚ್ಚೇ ನಿಲ್ಬೇಕು. ಭಾರ್ಗವಿ, ಬೆಂಕಿ! ಅಯ್ಯೋ ಭಾರ್ಗವಿ, ಛೆ, ಇನ್ನೇನ್ ಮುಗ್ದೋಗ್ತಿದ್ಲು, ಮಿಸ್ ಆಗೋದ್ಲಲ್ಲ. ಭಾರ್ಗವಿ, ನಿಮ್ಗೇನೂ ಆಗಿಲ್ಲ ಅಲ್ಲ?